ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನಾವು 2025 ಜನವರಿ 2ನೇ ತಾರೀಕಿನ GK ಟುಡೇ ಕರೆಂಟ್ ಅಫೇರ್ಸನ್ನು ಪ್ರಾರಂಭ ಮಾಡೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ 1. ಸುದ್ದಿಯಲ್ಲಿ ಕಂಡುಬಂದ ಮೀರ್ಕ್ಯಾಟ್ ರೇಡಿಯೋ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದ ಮೀರ್ಕ್ಯಾಟ್ ರೇಡಿಯೋ ದೂರದರ್ಶಕವನ್ನು ಬಳಸುವ ಸಂಶೋಧಕರು ಮೀರ್ಕ್ಯಾಟ್ ಪಲ್ಸರ್ ಟೈಮಿಂಗ್ ಅರೆ ಮೂಲಕ ಜೋರಾಗಿ ಗುರುತ್ವಾಕರ್ಷಣೆಯ ತರಂಗ ಹಿನ್ನೆಲೆಯನ್ನು ಪತ್ತೆಹಚ್ಚಿದ್ದಾರೆ. ದಕ್ಷಿಣ ಗೋಳಾರ್ಧದಲ್ಲಿ ಗುರುತ್ವಾಕರ್ಷಣೆಯ ಅಲೆಯ ಹಿನ್ನೆಲೆಯ ಹಾಟ್ ಸ್ಪಾಟ್ ಅನ್ನು ಅಭೂತಪೂರ್ವ ವಿವರವಾಗಿ ಮ್ಯಾಪ್ ಮಾಡಲಾಗಿದೆ. ಮೀರ್ಕ್ಯಾಟ್ ಎಂಬುದು ದಕ್ಷಿಣ ಆಫ್ರಿಕಾದ ಉತ್ತರ ಕೇಪ್ನಲ್ಲಿರುವ ರೇಡಿಯೋ ದೂರದರ್ಶಕ ರಚನೆಯಾಗಿದ್ದು, ಇದನ್ನು ಮೂಲತಃ ಕರು ಅರೆ ಟೆಲಿಸ್ಕೋಪ್ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ 20 ಗ್ರಾಹಕಗಳೊಂದಿಗೆ ಆಯೋಜಿಸಲಾಗಿತ್ತು. ಇದನ್ನು 64 ಗ್ರಾಹಕಗಳಿಗೆ ವಿಸ್ತರಿಸಲಾಯಿತು ಮತ್ತು ಮೀರ್ಕ್ಯಾಟ್ ಎಂದು ಮರುನಾಮಕರಣ ಮಾಡಲಾಯಿತು. ಅಂದರೆ ಕ್ಯಾಟ್ ಯ ಹೆಚ್ಚು. ಇದು ವಿಶ್ವದ ಅತಿದೊಡ್ಡ ರೇಡಿಯೋ ದೂರದರ್ಶಕ ಉಪಕ್ರಮವಾದ ಜಾಗತಿಕ ಸ್ಕ್ವೇರ್ ಕಿಲೋಮೀಟರ್ ಅರೆ ಯೋಜನೆಗೆ ದಕ್ಷಿಣ ಆಫ್ರಿಕಾದ ಕೊಡುಗೆಯ ಭಾಗವಾಗಿದೆ ಎಂದು ಹೇಳಬಹುದು. ಪ್ರಶ್ನೆ 2. ಇತ್ತೀಚೆಗೆ ಯಾವ ರಾಜ್ಯ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪಶ್ಚಿಮ ಬಂಗಾಳ. 78ನೇ ಆವೃತ್ತಿಯ ಫೈನಲ್ನಲ್ಲಿ ಕೇರಳವನ್ನು ಸೋಲಿಸುವ ಮೂಲಕ ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿತು. ಫೈನಲ್ ಪಂದ್ಯವು 31 ಡಿಸೆಂಬರ್ 2024ರಂದು ತೆಲಂಗಾಣದ ಹೈದರಾಬಾದಿನ GMC ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆಯಿತು. ಸಂತೋಷ್ ಟ್ರೋಫಿಯು ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಆಯೋಜಿಸಿರುವ ಭಾರತದಲ್ಲಿ ಪುರುಷರಿಗಾಗಿ ಪ್ರಧಾನ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. 78ನೇ ಆವೃತ್ತಿಯ ಅಂತಿಮ ಸುತ್ತನ್ನು ತೆಲಂಗಾಣ ಫುಟ್ಬಾಲ್ ಸಂಸ್ಥೆಯು 2024ರ ಡಿಸೆಂಬರ್ 14ರಿಂದ 31ರವರೆಗೆ ಹೈದರಾಬಾದಿನಲ್ಲಿ ಆಯೋಜಿಸಿತು. 3. ಬಿಸಿನೆಸ್ ರೆಡಿ ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಶ್ವಬ್ಯಾಂಕ್. ವಿಶ್ವಬ್ಯಾಂಕ್ ಬಿಸಿನೆಸ್ ರೆಡಿ ವರದಿಯನ್ನು ಬಿಡುಗಡೆ ಮಾಡಿತು. ವಿರಾಮಗೊಳಿಸಲಾದ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ವರದಿಯನ್ನು ಬದಲಾಯಿಸಿತು. ಡೇಟಾ ಮ್ಯಾನಿಪ್ಯುಲೇಷನ್ ಮತ್ತು ಶ್ರೇಯಾಂಕದ ಸಮಗ್ರತೆಯ ಕಾಳಜಿಯಿಂದಾಗಿ 2020ರಲ್ಲಿ ವ್ಯಾಪಾರ ಮಾಡುವ ಸುಲಭ ವರದಿಯನ್ನು ಅಮಾನತುಗೊಳಿಸಲಾಗಿದೆ. ಬಿ ರೆಡಿ ಜಾಗತಿಕ ವ್ಯಾಪಾರದ ವಾತಾವರಣವನ್ನು ಮೌಲ್ಯಮಾಪನ ಮಾಡಲು ಮತ್ತು ಅಂತರ್ಗತ ಖಾಸಗಿ ವಲಯದ ಬೆಳವಣಿಗೆಯನ್ನು ಉತ್ತೇಜಿಸಲು ಮಾನದಂಡದ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು 10 ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ವ್ಯಾಪಾರ ಪ್ರವೇಶ, ಸ್ಥಳ, ಉಪಯುಕ್ತತೆ, ಸೇವೆಗಳು, ಕಾರ್ಮಿಕ, ಹಣಕಾಸು ಸೇವೆಗಳು, ಅಂತಾರಾಷ್ಟ್ರೀಯ ವ್ಯಾಪಾರ, ತೆರಿಗೆ, ವಿವಾದ ಪರಿಹಾರ, ಮಾರುಕಟ್ಟೆ ಸ್ಪರ್ಧೆ ಮತ್ತು ದಿವಾಳಿತನ. ಪ್ರಶ್ನೆ 4. ಕ್ವಾಂಟಮ್ ಪ್ರೊಸೆಸರ್ ವಿಲೋ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಗೂಗಲ್. ಗೂಗಲ್ ಕ್ವಾಂಟಮ್ ಪ್ರೊಸೆಸರ್ ವಿಲೋ ಅನ್ನು ಪ್ರಾರಂಭಿಸಿತು. ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಮುಂದುವರಿಸಿದೆ. ವಿಲೋ 155 ಭೌತಿಕ ಕ್ವಿಟ್ಗಳನ್ನು ಹೊಂದಿದೆ ಮತ್ತು ಸಂಪೂರ್ಣ ಶೂನ್ಯ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಇತರ ಕ್ವಾಂಟಮ್ ಕಂಪ್ಯೂಟರ್ಗಳಿಗಿಂತ ಉತ್ತಮ ದೋಷ ತಿದ್ದುಪಡಿ ಮತ್ತು ವೇಗದ ಕಾರ್ಯಕ್ಷಮತೆಯನ್ನು ಹೊಂದಿದೆ. ವಿಲೋಸ್ ಕ್ವಿಟ್ಗಳ ಸುಸಂಬದ್ಧ ಸಮಯವು ಸುಮಾರು 100 ಮೈಕ್ರೋಸೆಕೆಂಡ್ಗಳು. ದೋಷ ತಿದ್ದುಪಡಿಯಿಂದ ಸುಧಾರಿಸಲಾಗಿದೆ. ವಿಂಡೋಸ್ ಆರ್ಕಿಟೆಕ್ಚರ್ ಹೆಚ್ಚು ಕ್ವಿಟ್ಗಳೊಂದಿಗೆ ಕಡಿಮೆ ದೋಷ ದರಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಪರೀಕ್ಷೆಯಲ್ಲಿ ಕ್ಲಾಸಿಕಲ್ ಕಂಪ್ಯೂಟರ್ಗಳನ್ನು ಮೀರಿಸಿದೆ. ಎರಡಂ ಸರ್ಕ್ಯೂಟ್ ಸ್ವ್ಯಾಪಿಂಗ್ ಕಾರ್ಯವನ್ನು ನಿಮಿಷಗಳಲ್ಲಿ ಪೂರ್ಣಗೊಳಿಸಿತು. ಪ್ರಶ್ನೆ 5. ಇತ್ತೀಚೆಗೆ ನಿಧನರಾದ KS ಮಣಿಲಾಲ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ಯಾಕ್ಸಾನಮಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ಯಾಕ್ಸಾನಮಿ. ಹೆಸರಾಂತ ಟ್ಯಾಕ್ಸಾನಮಿಸ್ಟ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ KS ಮಣಿಲಾಲ್ ಅವರು 1 ಜನವರಿ 2025ರಂದು ಕೇರಳದ ತ್ರಿಶೂರ್ನಲ್ಲಿ ನಿಧನರಾದರು. ಕೇರಳ, ಕರ್ನಾಟಕ ಮತ್ತು
ಗೋವಾಗಳ ಸಸ್ಯವರ್ಗದ ಮೇಲೆ 17ನೇ ಶತಮಾನದ ಲ್ಯಾಟಿನ್ ಸಸ್ಯಶಾಸ್ತ್ರೀಯ ಗ್ರಂಥವಾದ ಹೊರ್ಟಸ್ ಮಲಬಾರಿಕಸ್ ಅನ್ನು ಭಾಷಾಂತರಿಸಲು ಮತ್ತು ಟಿಪ್ಪಣಿ ಮಾಡಲು ಅವರನ್ನು ಆಚರಿಸಲಾಗುತ್ತದೆ. ಮಣಿಲಾಲ್ ಅವರು ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಅವಧಿಯಲ್ಲಿ 12 ಸಂಪುಟಗಳ ಕೆಲಸವನ್ನು ಶಿಕ್ಷಣ ತಜ್ಞರಿಗೆ ಪ್ರವೇಶಿಸಲು 35 ವರ್ಷಗಳನ್ನು ಕಳೆದರು. ಅವರ ಕೊಡುಗೆಗಳಲ್ಲಿ 198 ಸಂಶೋಧನಾ ಪ್ರಬಂಧಗಳು, 15 ಪುಸ್ತಕಗಳು ಮತ್ತು ಔಷಧೀಯ ಸಸ್ಯಗಳು ಮತ್ತು ಟ್ಯಾಕ್ಸಾನಮಿ ಕುರಿತು ವ್ಯಾಪಕವಾದ ಕೆಲಸಗಳು ಸೇರಿವೆ. ಅವರು 1980ರ ದಶಕದಲ್ಲಿ ಕೇರಳದ ಸೈಲೆಂಟ್ ವ್ಯಾಲಿ ಮಳೆಕಾಡುಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸೊ ಇದಿಷ್ಟು ಇವತ್ತಿನ GK ಟುಡೇ ಟಾಪ್ 5 ಕ್ವೆಶ್ಚನ್ಗಳಾಗಿರುತ್ತವೆ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಜೈ ಹಿಂದ್.